ನನಗೆ ಈ ಸರ್ಕಾರದ ನಿವಾರಣೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮು ಇದೇ ರೀತಿ ಎಲ್ಲ ವರ್ಗದವ್ರಿಗೆ ನೋಡಿ ಬಟ್ಟೆ ಹೊಲಿಯುವಂಥವ್ರು ಇದ್ದಾರೆ, ಯಾರು ಟೈಲರ್ಗಳು, ದರ್ಜೆಗಳಿದ್ದಾರೆ, ಬಟ್ಟೆ ಇವರು ನಮ್ಮ ನೇಗಿಯವರು ಇದ್ದಾರೆ, ನೇಕಾರ್ ಇದ್ದಾರೆ, ಅವ್ರನ್ನೆಲ್ಲ ಹೋಗಿ ಕೇಳಿ. ಸವಿತಾ ಸಮಾಜ್ ಅವರು ಇದ್ದಾರೆ, ಡ್ರೈವರ್ಗಳಿದ್ದಾರೆ. 7 ಲಕ್ಷ ಚಿಲ್ಲರೆ ಡ್ರೈವರ್ಗಳು ಅಂತ ಹೇಳಿದ್ರು, ಬರೀ 1 ಲಕ್ಷ ಚಿಲ್ಲರೆಗೇನೋ ಕೊಟ್ಟರು. ಸೊ ಇವ್ರು ಕೊಡ್ತಾರೆ ಅನ್ನೋದು ನನಗೆ ಭರವಸೆ ಇಲ್ಲ. ಇವರು ದುಡ್ಡು ಕೊಡಬೇಕು ಅನ್ನೋದಾದರೆ ನಿಜವಾಗ್ಲೂ ಇವ್ರಿಗೆ ಈ ಬಡವ್ರ ಬಗ್ಗೆ ಇವ್ರು ಏನು ಕೊಡ್ತಾರೋ ಇದು ಕನಿಷ್ಠ 10,000 ರೂಪಾಯಿ ಕೊಡಬೇಕು. ಕೊಡೋದಾದರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಯವರು, ಮುನ್ಸಿಪಾಲ್ಟಿಯವರು, ಕಾರ್ಪೊರೇಷನ್ ಅವರು ಕೊಡ್ತಾರೆ. ಇವ್ರು ಅದೇನೋ ಆಪ್ ಹಾಕಿ ಅದಾಕಿ ಇದಾಕಿ ಅಂತ ಆಗೋದಿಲ್ಲ. ಸೀದಾ ಕೊಟ್ಬಿಟ್ರೆ ಚೆಕ್ ಅಲ್ಲೇ ಎತ್ಕೊಂಡೋಗಿ ಕೊಟ್ಟು ಪಕ್ಕದಲ್ಲಿ ಒಂದೊಂದು ಫೋಟೋ ಇಟ್ಕೊಂಡ್ರೆ ಯಾರು ಕೂಡ ವೃತ್ತಿಯನ್ನ ಕಾಪಾಡ್ಕೊಂಡು ಬಂದವರು, ಬಟ್ಟೆ ಹೊಲಿಯೋರು ಇರ್ಬೋದು, ಬಟ್ಟೆ ಒಗೆಯೋನು ಇರ್ಬೋದು, ಇಲ್ಲ ಪೂಜಾರರುಗಳಿಗೆ ಇರ್ಬೋದು, ಇಲ್ಲ ಅಂದ್ರೆ ನಮ್ಮ ಮದುವೆ ಮಾಡುವಂತ ಅಡುಗೆಯವನು ಇರ್ಬೋದು, ಬಡಿಸೋನು ಇರ್ಬೋದು, ಬೀದಿ ವ್ಯಾಪಾರ ಇರ್ಬೋದು, ಯಾರು ಮೋಸ ಮಾಡಕ್ ಹೋಗುದಿಲ್ಲ. ಸೊ ಎಲ್ಲ ಪಂಚಾಯತಿಯವ್ರಿಗೆ, ಟೀಚರ್ಗಳಿಗೆ, ಬೇರೆಯವ್ರಿಗೆ, ಇಲ್ಲಿರೋರ್ಗೆಲ್ಲ ಜವಾಬ್ದಾರಿ ವಹಿಸಿ ಆಗೇನಾರು ಆಗ್ತದೆ. ಇಲ್ಲ ಅಂದ್ರೆ ಇದು ಬರೀ ಪೇಪರ್ ಅಲ್ಲಿ ಬರೀ ಘೋಷಣೆ ಆಗಿ ಇದು ಉಳ್ಕೊಳ್ತದೆ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನನಗೆ ಹೋದ್ ಸತಿ 1600 ಏನ್ ಹೇಳಿದ್ರು 2,000 1,000 ಇವೆಲ್ಲ ಏನ್ ಹೇಳಿದ್ರಲ್ಲ, ಇದೆಲ್ಲ ಏನು ಪ್ರಯೋಜನ ಏನಾಗುದಿಲ್ಲ. ಈ ಲಾಕ್ಡೌನ್ ಬಗ್ಗೆ ಸುಮ್ಮನೆ ಏನೋ ಒಂದು ಪ್ರೆಷರ್ಗೋಸ್ಕರ ನಾವು ಒತ್ತಡ ಮಾಡಿದೀವಿ ಅಂತ ಏನೋ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹೊರತು ಇದು ನಿಜವಾಗ್ಲೂ ಜನರಿಗೆ ತಲುಪಿಸಲಿಕ್ಕೆ ಮಾಡೋಂಥ ಯೋಜನೆ ಅಂತೂ ಅಲ್ಲ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತಂದ್ರೆ ಈ APL ಕಾರ್ಡು, BPL ಕಾರ್ಡ್ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದೆ. ರೈತರ ಬೆಳೆ ಸಾಲ, ಈಗ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಲಿಕ್ಕೆ ಏನಾದ್ರು ಮಾಡಿದಾರಾ? ಯಾರು ಕೂಡ ಇಲ್ಲ. ಎಲ್ಲ ಬೆಲೆ ಎಲ್ಲ ಕಂಪ್ಲೀಟ್ ಡೌನ್ ಆಗ್ಬಿಟ್ಟಿದೆ. ಕಂಪ್ಲೀಟ್ ಬೆಲೆ ಎಲ್ಲ ಡೌನ್ ಆಗಿದೆ. ಬ್ಯಾಂಕ್ನವ್ರ ಹತ್ರ ನೇರವಾಗಿ ಮಾತಾಡಿದಾರಾ? ಇಲ್ಲ. ಬಡ್ಡಿನ ಏನಾದ್ರು ಪೋಸ್ಟ್ಪೋನ್ ಮಾಡಕ್ಕೆ ಏನಾದ್ರು ಇದು ಮನ್ನಾ ಮಾಡಕ್ಕೆ ಏನಾದ್ರು ಮಾಡಿದಾರ? ಮನ್ನಾ ಮಾಡಿಸಿ 1 ವರ್ಷ ಬ್ಯಾಂಕ್ನ ಮನ್ನಾ ಮಾಡಿಸಿ ನೀವು ಕೊಡೋದಾದ್ರೆ ಈ ಬಡವರಿಗೆ ಮತ್ತೊಂದು ಲಿಮಿಟೇಷನ್ ಮಾಡಿ. ಏನು ಅಂಥದ್ದೇನಿಲ್ಲ. ನಾನು ಸಾಹುಕಾರದ ಏನು ನಾನು ಮಾತಾಡ್ತಾ ಇಲ್ಲ, ಬರೀ ಬಡವ್ರಿಗೋಸ್ಕರ ಈ ಸಂದರ್ಭದಲ್ಲಿ ಮಾಡಬೇಕು. ಲಾಸ್ಟ್ ಟೈಮು ಕೊಡ್ತೀವಿ ಅಂತ ಹೇಳಿದ್ರಲ್ಲ 25,000 ರೂಪಾಯಿ, ಯಾರು ಕೊಟ್ಟಿದ್ದೀರಿ ಲೆಕ್ಕ ತೋರಿಸಿ, ಯಾರ ಅಕೌಂಟ್ ಹೋಗಿದೆ ಅಂತ? ಏನು ಕೊಟ್ಟಿಲ್ಲ. ನಮಗೆ ಈ ಸರ್ಕಾರದ ಸಂಪೂರ್ಣವಾದಂಥ ವಿಫಲತೆ ಇಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ಆಮೇಲೆ ಭಾಳ ಜನ ಯಾರು ಕಳ್ಕೊಂಡಿದ್ದಾರೆ, ಒಂದು ಸರ್ವೆ ಮಾಡಲಿ, ಯಾರು ಜಾಬ್ ಲಾಸ್ ಮಾಡ್ಕೊಂಡಿದ್ದಾರೆ ಅದನ್ನು ಸಂಪೂರ್ಣವಾದಂಥ ಸರ್ವೆ ಮಾಡಬೇಕು. ಕಟ್ಟಡ ಕಾರ್ಮಿಕರಿಗಿಲ್ಲ, ಕಟ್ಟಡ ಕಾರ್ಮಿಕರಿಗೂ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಟ್ಟಡ ಕಾರ್ಮಿಕರಿಗಿಲ್ಲ, ಯಾರಿಗೂ ಇಲ್ಲ ಸರ್. ಕೇವಲ ಒತ್ತಡಕ್ಕೆ ಮಣಿದು ಘೋಷಣೆ ಮಾಡಿದ್ರ ಅಂತ. ಅಕ್ಕಪಕ್ಕದ ರಾಜ್ಯದಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ 405 ವರ್ಷ ಮಾಡಿದ್ದಾರೆ. ಇಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ 1 ರೂಪಾಯಿ ವರ್ಷ ಮಾಡಿಲ್ಲ. BPL ಕಾರ್ಡ್ದಾರರಿಗೆ BPL ಕಾರ್ಡ್ ಹೋಲ್ಡರ್ಸ್ಗೆ ಏನು ವರ್ಷ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬಡವ್ರ ಬಗ್ಗೆ ಚಿಂತನೆ ಮಾಡಿರೋಂಥ ಸರ್ಕಾರ ಅಂತೂ ಅಲ್ಲ. ನಾವು ಪ್ಯಾಕೇಜ್ ಕೊಡಿ ಅಂತ ಹೇಳೋದಕ್ಕೆ ಈ ಪ್ಯಾಕೇಜ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಲಾಸ್ಟ್ ಟೈಮ್ ಕೊಡೋಂಥ ವಿಧಾನ ಇದೆಯಲ್ಲ, ಸಂಪೂರ್ಣವಾಗಿ ಫೇಲ್ ಆಗಿದೆ. ವಿಧಾನನೇ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಬ್ಯಾಂಕರ್ಸ್ ಏನಾದ್ರು ಒಂದು ಮೀಟಿಂಗ್ ಮಾಡಿದಾರೆ ಇವರು? ಈ ಸರಿ 3,000 ಕಳಿಸಿದ್ದಾರೆ ಸರ್. ಅದನ್ನ 5,000 ಬರೀ ಎಲ್ಲ ಕಡಿಮೆ ನಂಬರ್ ಕೊಟ್ಟರೆ 7.5 ಲಕ್ಷ ಅಂತ ಹೇಳಿ ಕೊಟ್ಟಿದ್ದು 2.25 ಲಕ್ಷನ 2 ಲಕ್ಷನ 1 ಲಕ್ಷನ ಏನೋ ನಂಬರ್ ಹೇಳ್ತಾರೆ. ಅದು ಸರಿ ಇಲ್ಲ. ಅದು ಕಂಪ್ಲೀಟ್ ಏನು ಕೇಳ್ಕೊಳಕ್ಕೆ ಹೋಗ್ಬೇಡಿ, ದೇವರೇ ಕಾಪಾಡಬೇಕು. ಏನಿಲ್ಲ, ಪ್ರಾಕ್ಟಿಕಾಲಿಟಿಗೆ ಬರಲಿ. ನಿಮ್ಮ ಈಗ ನೋಡಿ, ಮೊನ್ನೆ ಇದು ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದೇನೋ ಆಧಾರ್ ಕಾರ್ಡ್ ತಗೊಬನ್ನಿ, ಐಡೆಂಟಿ ಕಾರ್ಡ್ ತಗೊಬನ್ನಿ ಅಂತಂದ್ರೆ ಯಾವನ ಊಟಕ್ಕೆ ಹೋಗೋನು ಆಧಾರ್ ಕಾರ್ಡ್ ಎತ್ಕೊಬರ್ತಾರ. ಕೊನೆಗೆ ಹೇಳಿದ ಮೇಲೆ ಅದನ್ನ ವಿಡ್ರಾ ಮಾಡಿದ್ರು. ಅದಾದ್ಮೇಲೂ ಕೂಡ ತಿರ್ಗಿ ಆಧಾರ್ ಕಾರ್ಡು ಮತ್ತೊಂದು ಎಲ್ಲ ಕೇಳ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಸರ್ಕಾರದ ಪ್ರಾಕ್ಟಿಕಾಲಿಟಿ ಇಲ್ಲ. ನಮಗೆ ಈ ಪ್ಯಾಕೇಜ್ ಬಗ್ಗೆ ನಮಗೆ ಸಮಾಧಾನ ಇಲ್ಲ. ಸರಿಯಾಗಿ ಕೊಡೋದಾದ್ರೆ ಬಹಳ ವ್ಯವಸ್ಥಿತವಾಗಿ ತಾವು ಮಾಡಬೇಕು. ಆಮೇಲೆ ಜಾಸ್ತಿ ಇದನ್ನ ಟೆಸ್ಟ್ಗಳನ್ನ ಮಾಡಬೇಕು. ರಾಜ್ಯಾದ್ಯಂತ ಸಂಘಟಿತ ಮತ್ತು ಅಸಂಘಟಿತ ಅವರು ಘೋಷಣೆ ಮಾಡಿರುವಂಥ 1,000
ನೋಡಿ, ಅಸಂಘಟಿತ ಕಾರ್ಮಿಕರ ಬಗ್ಗೆ ಏನು ಇಲ್ಲ, ಹಳ್ಳಿಲಿ ಕೆಲಸ ಮಾಡೋರ ಬಗ್ಗೆ ಏನು ಇಲ್ಲ. ಆಮೇಲೆ ಯಾರ್ಯಾರು ವಾರಿಯರ್ ಆಗಿ ಕೆಲಸ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಪಂಚಾಯತಿ ವಾಟರ್ ಮ್ಯಾನ್ ಇರ್ಬೋದು, ಪಂಚಾಯತಿ ಇಲ್ಲಿ ಲೈನ್ಮೆನ್ ಕೆಲಸ ಮಾಡ್ತಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಾಲ್ಟಿ ಕೆಲಸದವ್ರು ಇರ್ಬೋದು, ಅವನ್ನೆಲ್ಲ ಕೂಡ ವಾರಿಯರ್ ಅಂತ ಘೋಷಣೆ ಮಾಡಿ ಅವ್ರಿಗೆಲ್ಲ ಒಳ್ಳೆ ಇನ್ಶೂರೆನ್ಸು, ಸತ್ತರೆ ದುಡ್ಡು, ಬೇರೆ ಬೇರೆ ಥರ ಫೆಸಿಲಿಟೀಸ್ ಏನೇನು ಬೇಕೋ ಅದನ್ನು ಯಾವುದು ಕೂಡ ಮಾಡ್ತಾ ಇಲ್ಲ. ಯಾರು ಮುಂದೆ ಬಂದು ಸೇವೆ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ವಾರಿಯರ್ ಆಗಿ ಮಾಡಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆಲ್ಲ ಕಾರ್ಡ್ಗಳು ಕೊಡಬೇಕು, ಇನ್ಶೂರೆನ್ಸ್ ಕಾರ್ಡ್ಗಳು ಕೊಡಬೇಕು, 17 ಲಕ್ಷ ಅಂತ ಹೇಳಬೇಕು. ಅದು ಹೇಳಿದಾಗ ಮಾತ್ರ ಸಾಧ್ಯ. ಸರ್, ಈಗ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಿದ್ದಾರೆ ಟೆಸ್ಟಿಂಗ್ ಮಾಡೋದಕ್ಕೆ ನಮಗೆ ಒಂದಷ್ಟು ತಾಂತ್ರಿಕ ಸಮಸ್ಯೆ ಇದೆ ಅಂತ. ಅಲ್ಲ ರೀ, ಟೆಸ್ಟಿಂಗ್ ಇಂಥ ಬೆಂಗಳೂರು ನಗರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಮಾಡಿಕೊಂಡು, ಇಷ್ಟು ಹೆಲ್ತ್ ಫೆಸಿಲಿಟಿ ಇಟ್ಕೊಂಡು ಕರ್ನಾಟಕದಲ್ಲಿ ಟೆಸ್ಟಿಂಗ್ ಮಾಡೋಕ್ಕಂಗ ನನಗೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾತಾಡೋದು? ಸರ್ಕಾರದ ಮೇಲೆ ನಂಬಿಕೆ ಇಲ್ಲೋದಕ್ಕೆ, ಈ ಮಂತ್ರಿಗಳ ಮೇಲೆ ನಂಬಿಕೆ ಇಲ್ಲೋದಕ್ಕೆ DC ಮೇಲೆ ಜವಾಬ್ದಾರಿ ಹಾಕಿದ್ರು. ಇದರಿಂದನೇ ನಿಮ್ಗೆ ಅರ್ಥ ಆಗ್ತದೆ ಗೌರ್ಮೆಂಟ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್. ಈಸ್ ಡಿಪೆಂಡ್ ಅಪಾನ್ ದಿ ಅಡ್ಮಿನಿಸ್ಟ್ರೇಷನ್, ಇದು ಆಫೀಸರ್ಸ್, ನಾಟ್ ಆನ್ ದಿ ಪೊಲಿಟಿಕಲ್ ಲೀಡರ್ಶಿಪ್. ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅವರು ಕಮೆಂಟ್ ಅನ್ನು ತಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ, ಟ್ವಿಟ್ಗಳಲ್ಲಿ ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಮಗನೂ ಆಗಲಿಲ್ಲ, ಸ್ಮಶಾನಕ್ಕೆ ಹೆಣಮೂ ಆಗಲಿಲ್ಲ. ಈ ಟೂಲ್ ಕಿಟ್ ಮೂಲಕ ಈ ರೀತಿ ವ್ಯವಸ್ಥಿತವಾಗಿ ಬಹಳ ಸಂತೋಷ. ಅವ್ರಿಗೆ CT ರವಿಗೆ ಶಕ್ತಿ ಕೊಟ್ಟಿದಾರಲ್ಲ ಮಾತಾಡೋಕ್ಕೆ, ಶಕ್ತಿ, ಈ ಧ್ವನಿ, ಈ ವಿದ್ಯಾ, ಈ ಬುದ್ಧಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಬಂದಿತ್ತು. ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲದ ಸದಸ್ಯರೆಲ್ಲ ಸೇರಿ ಸುಮಾರು 1250 ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಆರ್ಥಿಕ ಸಂಕಷ್ಟದ ನಡುವೆಯೂ ಸಹ ನಾಡಿನ ಜನತೆಗೆ ಇವತ್ತು ಬಹಳ ಉದಾರತೆಯಿಂದ ಕೊಟ್ಟಿದ್ದೇವೆ ಅಂತಕ್ಕಂಥ ರೀತಿಯ ಸರ್ಕಾರದ ನಿಲುವೇನಿದೆ, ಇದು ಅತ್ಯಂತ ನಿರಾಶಾದಾಯಕ ಮತ್ತು ರಾಜ್ಯದ ಜನತೆಗೆ ಮತ್ತೊಮ್ಮೆ ಈ ಒಂದು ಅತ್ಯಂತ ಕೆಟ್ಟ ರೀತಿಯ ಆಡಳಿತವನ್ನು ಕೊಡ್ತಾ ಇರತಕ್ಕಂಥ ಈ ಸರ್ಕಾರದ ಮತ್ತೊಂದು ನಾಟಕೀಯವಾದಂಥ ಪ್ಯಾಕೇಜ್ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಳೆದ ಬಾರಿಯೂ ಸಹ ಇದೇ ರಾಜ್ಯ ಸರ್ಕಾರ ಸುಮಾರು 1200 ಕೋಟಿ ರೂಪಾಯಿಗಳ ಮೊದಲನೆಯ ಕಂತಿನ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದರು. ಆ ಒಂದು ಘೋಷಣೆಯಲ್ಲಿ ರೈತರು ಬೆಳೆಯತಕ್ಕಂಥ ಹೂವಿನ ಬೆಳೆಗಾರರಿಗೆ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಘೋಷಣೆ ಏನು ಮಾಡಿದರು, ಅದು ಇವತ್ತು 10,000 ರೂಪಾಯಿಗೆ ಇಳಿಸಿದ್ದಾರೆ. ಹೆಕ್ಟರ್ಗೆ 10,000 ರೂಪಾಯಿಗಳು ಅಂದರೆ ಎಕರೆಗೆ ಕೇವಲ 3,500 ರೂಪಾಯಿಗಳು ದೊರಕತಕ್ಕಂಥ ರೈತನಿಗೆ ಇವತ್ತು ಎಷ್ಟರ ಮಟ್ಟಿಗೆ ಇದು ಅನುಕೂಲ ಆಗ್ಬೋದು. ಇವತ್ತು ಗೊಬ್ಬರದ ಬೆಲೆಯನ್ನು ಏರಿಕೆ ಮಾಡಿದ್ದೀರಿ, ಬೀಜದ ಬೆಲೆ ಏರಿಕೆ ಆಗಿದೆ, ಕೂಲಿಯ ಬೆಲೆ ಏರಿಕೆ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಈ ರೈತರು ಬೆಳೀತಕ್ಕಂಥ ಬೆಳೆಯ ಬಗ್ಗೆ ನಿಮ್ಮ ಪರಿಹಾರ ಇವತ್ತು ಅರಕಾಸಿನ ಮಜ್ಜಿಗೆಗೆ ನೀವು ಕೊಟ್ಟಂಥ ಒಂದು ನೆರವು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ನೀವುಗಳು ಇವತ್ತು ಹಣ್ಣು ಬೆಳೆಗಾರರಿಗೆ, ತರಕಾರಿ ಬೆಳೆಗಾರರಿಗೆ ಅಂತಕ್ಕಂಥದ್ದು 10,000 ರೂಪಾಯಿ ಏನು ಹೇಳಿದ್ದೀರಿ, ಅದು ಸಹ 3,500 ರೂಪಾಯಿಗಳು ಒಂದು ಎಕರೆಗೆ ದೊರಕತಕ್ಕಂಥದ್ದು. ಅದು ಸಹ ಎಷ್ಟರ ಮಟ್ಟಿಗೆ ಇವತ್ತು ರೈತರ ನೆರವಿಗೆ ಬರ್ತಕ್ಕಂಥದ್ದು ಈ ಪರಿಸ್ಥಿತಿ ನೀವು ಯೋಚನೆ ಮಾಡಬೇಕಾಗ್ತದೆ ಸರ್ಕಾರ. ಇವತ್ತು ಒಂದು ಕಡೆ ಹಳ್ಳಿಯಲ್ಲಿ ಕೋವಿಡ್ನ ಒಂದು ಅನಾಹುತಗಳು ಇವತ್ತು ಹರಡಿರ್ತಕ್ಕಂಥದ್ದೇನಿದೆ, ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ರೈತ ಕುಟುಂಬಗಳು ಅವರ ಆರೋಗ್ಯದ ಒಂದು ತೊಂದರೆಯಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಹೊಂದಿಸಬೇಕಾದಂಥ ಪರಿಸ್ಥಿತಿನಲ್ಲಿ ಅವನು ಬೆಳೆದಂಥ ಬೆಳೆಯ ಹಣವೂ ದೊರಕದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಸಾಲಗಾರನಾಗ್ತಾ ಇದ್ದಾನೆ. ಇದು ಒಂದು ಭಾಗವಾದರೆ, ಕಳೆದ ಬಾರಿ ನೀವು ಆಟೋ ಡ್ರೈವರ್ಗಳಿಗೆ 7.5 ಲಕ್ಷ ಆಟೋ ಡ್ರೈವರ್ಗಳಿಗೆ 5,000 ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಮಾಡಿದ್ರಿ. ಆದರೆ ಇವತ್ತು 2,10,000 ಅಂತಕ್ಕಂಥ ಸಂಖ್ಯೆಯನ್ನು ಏನಿಟ್ಟಿದ್ದೀರಿ, ಅದು ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಂಡ್ರಿ? ಈಗ ಕಳೆದ ಬಾರಿ 5,000 ಘೋಷಣೆ ಮಾಡಿದ್ರಿ, ಈ ಬಾರಿ ಅದನ್ನು 3,000 ರೂಪಾಯಿ ಇಳಿಸಿದ್ದೀರಿ. ಇವತ್ತು ಕಳೆದ ಬಾರಿ 7.5 ಲಕ್ಷ ಕುಟುಂಬಗಳಿಗೆ ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಹೇಳಿ ಅವತ್ತು ಯಾವ ರೀತಿ ಟೋಪಿ ಹಾಕಿದ್ರಿ, ಅದೇ ರೀತಿ ಇದು ಸಹ ಎಷ್ಟರ ಮಟ್ಟಿಗೆ ಆ ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ, ಓಲಾ ಡ್ರೈವರ್ಗಳಿಗೆ ಹಣ ದೊರಕತಕ್ಕಂಥದ್ದು, ಈ ಒಂದು ಹಣದಲ್ಲಿ ಅವರ ಬದುಕೇನಾಗ್ಬೋದು ಅಂತಕ್ಕಂಥ ಯೋಚನೆ ಮಾಡಿದ್ದೀರಾ? ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕ ವರ್ಗಕ್ಕೆ ಅದೇ ನೀವು ಸರ್ಕಾರದಿಂದ ಕೊಡ್ತಾ ಇಲ್ಲ, ಕಾರ್ಮಿಕರ ಕಲ್ಯಾಣ ನಿಧಿಯಿಂದ 494 ಕೋಟಿ ಹಣವನ್ನು ಘೋಷಣೆ ಮಾಡ್ಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಸವಿತಾ ಸಮಾಜ, ಅಕ್ಕಸಾಲಿಗರು, ಕಮ್ಮಾರರು, ಚಮ್ಮಾರರು ಅಂತಕ್ಕಂಥ ಬೀದಿ ಬದಿಯಲ್ಲಿ ಚಿಂದೆ ಆಯ್ತಕ್ಕಂಥವರು, ಇವರಿಗೆ 2,000 ರೂಪಾಯಿ ಅಂತ ಏನು ಹೇಳಿದ್ದೀರಿ, ಆ 2,000 ರೂಪಾಯಿಗಳು ಇವತ್ತಿನ ಪರಿಸ್ಥಿತಿನಲ್ಲಿ
ಎಷ್ಟರ ಮಟ್ಟಿಗೆ ಅವರ ಒಂದು ಜೀವನದ ಬದುಕಿಗೆ ಇವತ್ತು ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬಹುದು. ಅಕ್ಕಿಯನ್ನು ಕೊಡ್ತಕ್ಕಂಥ ವಿಷಯದಲ್ಲೂ ನಿಮ್ಮದು ಎಂಥ ಒಂದು ನಾಟಕದ ನಿಮ್ಮ ಅಕ್ಕಿ ಘೋಷಣೆ ಅಂತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಕಳೆದ 7 ವರ್ಷಗಳಿಂದ 7 ಕೆ ಜಿ ಅಕ್ಕಿಯನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದಂಥ ಸರ್ಕಾರ ಇವತ್ತು 2 ಕೆ ಜಿ ಅಕ್ಕಿಗೆ ಇಳಿಸಿದಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ 5 ಕೆ ಜಿ ಅಕ್ಕಿಯನ್ನು ಮುಂದಿನ 2 ತಿಂಗಳು ಕೊಡ್ತೀವಿ ಅಂತ ಹೇಳಿ ಅವರೇನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನು 5 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದು ಏನಿದೆ, ಇದು ಸಹ ನೀವು ಈ ನಾಡಿನ ಜನತೆಗೆ ಬಗಿತಾ ಇರತಕ್ಕಂಥ ದ್ರೋಹ ಇದು. ಇವತ್ತು 5 ಕೆ ಜಿ ಅಕ್ಕಿ ಈ ಮೊದಲೇ ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ವ್ಯವಸ್ಥೆಯನ್ನು ಕಡಿತಗೊಳಿಸಿದಂಥವ್ರು ಇವತ್ತು ನೀವು ಕೊಡ್ತೀವಿ ಅಂತಕ್ಕಂಥ ಹೇಳ್ತಾ ಇದ್ದೀರಿ. ಇದು ಯಾವುದು ನಿಮ್ಮ ಆರ್ಥಿಕ ಹೊರೆಯನ್ನು ಇವತ್ತು ಸಂಕಷ್ಟದಲ್ಲಿ ಒತ್ಕೊಳ್ತಾ ಇರತಕ್ಕಂಥ ನಿಮ್ಮ ಜವಾಬ್ದಾರಿ ಇಲ್ಲ ಇಲ್ಲಿ. ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಪ್ಯಾಕೇಜನ್ನು ನೀವೇನು ಘೋಷಣೆ ಮಾಡಿದ್ದೀರಿ, ಇದು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಸ್ವಯಂಸ್ಫೂರ್ತ ಅಪರಾಧಗಳು, ನಾಡಿನ ಜನತೆಯ ಜೊತೆ ಆಡಿದಂಥ ಚೆಲ್ಲಾಟ ಏನಿದೆ, ಯಾವುದೇ ರೀತಿಯ ಸಮಯ ಪ್ರಜ್ಞೆ ಇಲ್ಲದೆ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಭಾಳ ಹಗುರವಾಗಿ ನಡ್ಕೊಂಡಂಥ ನಿಮ್ಮ ನಡವಳಿಕೆಯಿಂದ ನಾಡಿನ ಜನತೆ ಇವತ್ತು ಜೀವವನ್ನು ಕಳ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಜೀವನದ ಒಂದು ಬದುಕಿಗೆ ಇವತ್ತು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ತಂದಿರತಕ್ಕಂಥ ನೀವುಗಳು ಈ ಒಂದು ಆರ್ಥಿಕ ಪ್ಯಾಕೇಜ್ ಅಂತಕ್ಕಂಥ ಘೋಷಣೆ ಕಣ್ಣೊರೆಸ್ತಕ್ಕಂಥ ತಂತ್ರ ಇದು. ನಿಮಗೇನಾದರೂ ಈ ನಾಡಿನ ಜನತೆಯ ಮೇಲೆ ಗೌರವ ಇದ್ದಿದ್ರೆ ಈ ಹಣ ಇವತ್ತೇನೋ ನಿಮ್ಮ ಕಚೇರಿಯಿಂದ ತರ್ತಾ ಇರ್ತಕ್ಕಂಥದ್ದಲ್ಲ, ನಿಮ್ಮ BJPಯ ಪಕ್ಷ ಕೊಡ್ತಕ್ಕಂಥದ್ದಲ್ಲ. 6.5 ಕೋಟಿ ಜನತೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ತೆರಿಗೆಯನ್ನು ಇವತ್ತು ನಿಮ್ಮ ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ. ನಿಮ್ಮ ಸರ್ಕಾರದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳಿಗೆ ಈ ನಾಡಿನ ಜನತೆ ನಿಮ್ಮನ್ನು ದೂಡೋರಲ್ಲ. ಕಳೆದ ಬಾರಿಯೂ ಸಹ ಆರ್ಥಿಕ ಸಂಕಷ್ಟ ಅಂತ ಹೇಳಿದರೆ ಲಾಕ್ಡೌನ್ನಿಂದ ಆರ್ಥಿಕವಾಗಿ ಸರ್ಕಾರದ ಖಜಾನೆ ತುಂಬೋದಿಲ್ಲ, ಇವತ್ತು ಎಕನಾಮಿಕ್ ಕ್ರೈಸಿಸ್ ಅಂತಕ್ಕಂಥ ಮಾತು ಹೇಳಿದಿರಿ. ಆದರೆ ಕೊನೆಯ ಹಂತದಲ್ಲಿ ಆರ್ಥಿಕ ವರ್ಷದಲ್ಲಿ ಲೆಕ್ಕಾಚಾರಗಳನ್ನು ಮಾಡಿದಾಗ ನಿಮ್ಮ ನಿರೀಕ್ಷೆ ಎಲ್ಲೂ ಸಹ ಇವತ್ತು ಕಡಿತ ಆಗಲಿಲ್ಲ. ಜನತೆ ಹಣ ನೀಡಿದರು. ಅದೇ ರೀತಿಯಲ್ಲಿ ಈಗಲೂ ಸಹ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸ್ತಾರೆ. ಅವರ ಹಣವನ್ನು ನೀವು ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಹಲವಾರು ರೀತಿಯ ಸ್ವೇಚ್ಛಾಚಾರದ ಜನರ ದುಡ್ಡನ್ನು ಇವತ್ತು ಲೂಟಿ ಮಾಡ್ತಕ್ಕಂಥದ್ದು ಏನಿದೆ ನಿಲ್ಲಿಸಿ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಯಾವ ನಿಮ್ಮ ಕಾರ್ಪೊರೇಷನ್ಗಳಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಚೇರ್ಮನ್ಗಳನ್ನು ಮಾಡಿ ಅವ್ರನ್ನ ಇವತ್ತು ಕಾರ್ಗಳನ್ನು ಕೊಡೋದು, ಮನೆ ಕೊಡ್ತಕ್ಕಂಥದ್ದು, ಲಕ್ಷಾಂತರ ರೂಪಾಯಿಗಳನ್ನು ಅವ್ರಿಗೇನು ಖರ್ಚು ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು, ಅದೆಲ್ಲವನ್ನು ಡೆಫರ್ ಮಾಡಿ ಅವ್ರನ್ನೆಲ್ಲ ಕಿತ್ತಾಕಿ ಬೋರ್ಡ್ ಕಾರ್ಪೊರೇಷನ್ಗಳನ್ನು ಆ ಹಣವನ್ನು ಇದಕ್ಕೆ ಉಪಯೋಗ ಮಾಡಿ. ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ನಿಮಗಳಿಗೆ ಎಷ್ಟು ಬಾರಿ ನಾವು ಹೇಳಬೇಕಾಗ್ತದೆ, ನಿಮಗೆ ಸರಿಯಾದ ರೀತಿ ಸದ್ಬಳಕೆ ಮಾಡಿ ರಾಜ್ಯದ ಜನತೆಯ ದುಡ್ಡನ್ನು ಅಂತಕ್ಕಂಥದ್ದನ್ನು. ಅದರಿಂದ ಇವತ್ತು ನಿಮಗೆ ಈಗಲೂ ಸಹ ಹೇಳ್ತೀನಿ, 55 ಲಕ್ಷ ಕುಟುಂಬಗಳು ಬಹುಶಃ ಏನು ಬರ್ತವೆ ಶ್ರಮಿಕ ವರ್ಗದ ಜನ, ಅವರಿಗೆ ಕನಿಷ್ಠ 10,000 ರೂಪಾಯಿಗಳು ದೊರಕಲೇಬೇಕು. ನಿಮ್ಮ ಮನೆಯಿಂದ ದುಡ್ಡು ತಂದು ಕೊಡೋದಲ್ಲ, ಇದು ನಿಮ್ಮ ಶ್ರಮಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡಲ್ಲ. 6 ಕೋಟಿ ಜನತೆ ನಿಮ್ಮ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಹಣ ಇದು, ಅವರ ದುಡ್ಡು ಇದು, ರಾಜ್ಯದ 6.5 ಕೋಟಿ ಜನತೆಯ ದುಡ್ಡು ಇದು. ಆ ದುಡ್ಡನ್ನು ಬಳಕೆ ಮಾಡಿ ಅವರ ದುಡ್ಡನ್ನು ಅವರಿಗೆ ಇಂಥ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಇವತ್ತು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ. ಇದೇನು ನೀವು ಧರ್ಮಕ್ಕೆ ಕೊಡ್ತಕ್ಕಂಥದ್ದಲ್ಲ ಸರ್ಕಾರ. ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಬೇಕಾಗ್ತದೆ. ಹಲವಾರು ರೀತಿಯ ದುಂದು ವೆಚ್ಚಗಳನ್ನು ಮಾಡ್ತಾ ಇದ್ದೀರಿ. ಅದೆಲ್ಲವನ್ನು ಕಡಿತಗೊಳಿಸಿ ಇವತ್ತು ಕನಿಷ್ಠ 10,000 ರೂಪಾಯಿಗಳು ಪ್ರತಿ ಕುಟುಂಬಕ್ಕೆ ತಲುಪತಕ್ಕಂಥ ತೀರ್ಮಾನವನ್ನು ಮಾಡಿ ಅದೇ ದುಡ್ಡನ್ನು ಮತ್ತೆ ಪುನಃ ನಿಮ್ಮ ಖಜಾನೆಯನ್ನು ತುಂಬಿಸ್ಕೊಡ್ತಕ್ಕಂಥ ಉದಾರತೆ ಇರ್ತಕ್ಕಂಥ ನಮ್ಮ ನಾಡಿನ ಜನತೆಯ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು ಅಂತಕ್ಕಂಥದ್ದನ್ನು ಈ ರೀತಿಯ ಡಂಬಾಚಾರದ ಒಂದು ನಿಮ್ಮ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಜನತೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದಾಗಲಿ, ಜನತೆಯನ್ನು ಇನ್ನೂ ಸಂಕಷ್ಟಕ್ಕೆ ದುಡ್ತಕ್ಕಂಥ ನಿರ್ಧಾರಗಳನ್ನು ಈ ರೀತಿಯ ನಿಮ್ಮ ಒಂದು ಹುಡುಗಾಟಿಕೆಯ ರಾಜಕಾರಣದಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳಲಿಕ್ಕೆ ಬಯಸ್ತೀನಿ.